ಎಲ್ಲರಿಗೂ ನಮಸ್ಕಾರ. ನೀವಿಷ್ಟು ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೇಪರ್ 1ರ ಸಂಭವನೀಯ ಕೀ ಉತ್ತರಗಳನ್ನು ನೋಡೋಣ. ಬನ್ನಿ ಹಾಗಾದರೆ ವಿಡಿಯೋ ಶುರು ಮಾಡೋಣ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕತೆ. ಆಯ್ಕೆ 3 ರಂಗನ ಮದುವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ. ಆಯ್ಕೆ 2 ಶ್ರೀನಿವಾಸ. ಸರಿಯಾದ ಆಯ್ಕೆ ಶ್ರೀನಿವಾಸ. ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳಗತೆಯು ಹೊಂದಿರುವ ಕಥಾ ವಿಷಯ. ಸರಿಯಾದ ಉತ್ತರ ಸಂಗೀತಗಾರನ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ. ಸರಿಯಾದ ಉತ್ತರ ತಮಿಳು ಭಾಷೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಾಗ. ಸರಿಯಾದ ಉತ್ತರ ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾಸ್ತಿಯವರು ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ, ಅಂದರೆ ಅವರು ಬರೆದಂಥ ಸಣ್ಣ ಕಥೆಗಳು ಪ್ರಕಟವಾದ ವರ್ಷ 1920. ಸರಿಯಾದ ಉತ್ತರ 1920. ಮಾಸ್ತಿಯವರಿಗೆ ಸಂಬಂಧಿಸಿದ ಅಂದರೆ ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗೋದಿಲ್ಲ. ಯಾವತ್ತಪ್ಪ ಅಂದ್ರೆ ಅದು ಚುಟುಕುಗಳ ಬ್ರಹ್ಮ, ಚುಟುಕು ಬ್ರಹ್ಮ ಅಂತ ನಾವು ದಿನಕರ ದೇಸಾಯಿ ಅವರನ್ನು ಕರೆಯುತ್ತೇವೆ. ಹೌದಾ? 8ನೇ ಪ್ರಶ್ನೆ. ಅತ್ಯುತ್ತಮ ಪದದಲ್ಲಿರುವ ಸಂಧಿ ಎಣ್ ಸಂಧಿ. ಹೌದಾ? ಅತಿ ಪ್ಲಸ್ ಉತ್ತಮ, ಅತ್ಯುತ್ತಮ ಎಣ್ ಸಂಧಿ. ಅಂದರೆ ಎಣ್ ಸಂಧಿಯ ನಿಯಮ ಏನಪ್ಪ ಅಂದರೆ ಈ ಉ ರು ಕಾರಗಳ ಮುಂದೆ ಸವರ್ಣವಲ್ಲದ ಸ್ವರ ಬಂದಾಗ ಈಗಳಿಗೆ ಯ, ಉಗಳಿಗೆ ವ, ರುಗೆ ರ ಆದೇಶವಾಗಿ ಬರುವುದನ್ನು ನಾವು ಎಣ್ ಸಂಧಿ ಅಂತ ಕರಿತೀವಿ. ಇಲ್ಲಿ ಅತ್ಯುತ್ತಮ ಎನ್ನುವುದು ಎಣ್ ಸಂಧಿಗೆ ಒಂದು ಉದಾಹರಣೆಯಾಗಿದೆ. ಹೌದಾ? ಹಾಗೆ 9ನೇ ಪ್ರಶ್ನೆ. ನೆನಪಿನ ಬೆಳೆಯನ್ನು ತೂಗಿರುವುದು. ಇಲ್ಲಿ ಸರಿಯಾದ ಆಯ್ಕೆ ಮಳೆ. ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ. ಸರಿಯಾದ ಆಯ್ಕೆ ಆನಂದ. 11ನೇ ಪ್ರಶ್ನೆ. ಮತ್ತೆ ಬರಬಾರದೆ. ಸರಿಯಾದ ಆಯ್ಕೆ ಹಿಗ್ಗೆರದ ಹಳಗಾಲ. ಹೌದಾ? 12ನೇ ಪ್ರಶ್ನೆ. ಮಳೆಯು ಮರೆಯಗೊಡದಿರುವುದು. ಸರಿಯಾದ ಉತ್ತರ ಬಂಧ ಸಂಬಂಧಗಳನ್ನು. ಪ್ರಶ್ನೆ 13. ಮಳೆಯು ಜೀವಾಳವನ್ನು ಕಲಕಿದೆ. ಸರಿಯಾದ ಆಯ್ಕೆ ಕಲಕಿದೆ. ಸುಖ ದುಃಖ ಎನ್ನುವುದು ಜೋಡು ನುಡಿಗಳಾಗಿವೆ. ಪ್ರಶ್ನೆ 14. ಸುಖ ದುಃಖ ಎನ್ನುವುದು ಜೋಡು ನುಡಿಗಳಾಗಿವೆ. ಪ್ರಶ್ನೆ 15. ಪಯಣ ಪದದ ತತ್ಸಮ ರೂಪ ಪ್ರಯಾಣ. ಪ್ರಯಾಣ ಎಂಬುದು ಸಂಸ್ಕೃತ ಪದವಾದರೆ ಪಯಣ ಎಂಬುದು ಕನ್ನಡ ಪದ. ಪಯಣ ಪದದ ತತ್ಸಮ ರೂಪ ಪ್ರಯಾಣ. 16ನೇ ಪ್ರಶ್ನೆ. ಅನುನಾಸಿಕವಲ್ಲದ ಅಕ್ಷರ ಯಾವುದಪ್ಪ ಅಂದರೆ ಅದು ಜ ಮತ್ತು ತ ಆಗಬಹುದು. ನೋಡೋಣ. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಪ್ರಶ್ನೆ 18. ಮೇಲ್ವಾತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ. ವೃದ್ಧಿ ಸಂಧಿಗೆ ಒಂದು ಉದಾಹರಣೆ ಯಾವುದಪ್ಪ ಅಂದರೆ ಅಷ್ಟೈಶ್ವರ್ಯ. ಆಯ್ಕೆ ಸರಿಯಾದ ಆಯ್ಕೆ ಅಷ್ಟೈಶ್ವರ್ಯ. ಪ್ರಶ್ನೆ 20. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ಈ ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ಯಾವುದಪ್ಪ ಅಂದ್ರೆ ಅದು ರಾಮನ. ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ರಾಮನ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮ. ಮಾತೃಭಾಷಾ ಕಲಿಕೆಯು. ಸರಿಯಾದ 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಮಾತೃಭಾಷೆ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. 23ನೇ ಪ್ರಶ್ನೆ. ಪ್ರಶ್ನೆ 23. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ. ಸರಿಯಾದ ಉತ್ತರ ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಪ್ರಶ್ನೆ 24. ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ. ಸರಿಯಾದ ಉತ್ತರ ಭಾಷಾ ಶಿಕ್ಷಕ. ಪ್ರಶ್ನೆ 25. ಬೋಧನಾ ಉಪಕರಣಗಳಲ್ಲಿ ಶ್ರಾವ್ಯ ಉಪಕರಣ. ಸರಿಯಾದ ಉತ್ತರ ರೇಡಿಯೋ ಧ್ವನಿ ಸುರುಳಿ. ಪ್ರಶ್ನೆ 26. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದ ಸೂಕ್ತ
ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ. ಸರಿಯಾದ ಉತ್ತರ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಸರಿಯಾದ ಉತ್ತರ ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಪ್ರಶ್ನೆ 27 ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ. ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ ಅಂದರೆ ಆಯ್ಕೆ ನಕಲು ಮಾಡುವ ಸಾಧ್ಯತೆ ಇದೆ. ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 28 ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಸರಿಯಾದ ಉತ್ತರ ವಿವರಿಸಿ ಬರೆಯುವ ಪರೀಕ್ಷೆ ಇಲ್ಲಿ ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ. ಪ್ರಶ್ನೆ 29 ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ. ಸರಿಯಾದ ಆಯ್ಕೆ ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ. ಸ್ಮರಣ ಶಕ್ತಿ ಕಡಿಮೆ ಇರುತ್ತದೆ ಇಲ್ಲಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ 30 CCE ಇದರ ವಿಸ್ತೃತ ರೂಪ ನಿರಂತರ ವ್ಯಾಪಕ ಮೌಲ್ಯಮಾಪನ. ಕಂಟಿನ್ಯೂಯಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್. ಹೌದಾ? 30 ಪ್ರಶ್ನೆಗಳ ಆಯ್ಕೆಗಳನ್ನು ನೋಡಿದ್ದೇವೆ. ಮುಂದಿನ ಪ್ರಶ್ನೆಗಳ ಆಯ್ಕೆಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಧನ್ಯವಾದಗಳು.